ಇತ್ತೀಚಿನ ದಿನಗಳಲ್ಲಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯದ ಕಾಡಂಚಿನ ಪ್ರದೇಶದಲ್ಲಿ ಹುಲಿ ಮತ್ತು ಕಾಡಾನೆ ದಾಳಿಯಂತಹ ಪ್ರಕರಣಗಳು ನಡೀತಾನೆ ಇತ್ತು. ಅರಣ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿ ಸಮರ್ಪಕವಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಎಂಬ ಆರೋಪಗಳು ಕೂಡ ನಿರಂತರವಾಗಿ ಕೇಳಿಬಂದಿತ್ತು. ಅದರಲ್ಲೂ ಬಂಡೀಪುರದ ಕಾಡಂಚಿನ ಸರಗೂರು, ನಂಜನಗೂಡು ಹಾಗೂ ಗುಂಡ್ಲುಪೇಟೆ ತಾಲೂಕಿನ ಭಾಗದಲ್ಲಿ ಹುಲಿ ದಾಳಿ ಪ್ರಕರಣಗಳು ಹೆಚ್ಚಾಗಿತ್ತು. ಆ ಹಿನ್ನೆಲೆಯಲ್ಲಿ ರೈತರು ಅರಣ್ಯ ಇಲಾಖೆ ವಿರುದ್ಧ ತಿರುಗಿ ಬಿದ್ದಿದ್ರು. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಹುಲಿ ಸೆರೆ ಹಿಡಿಯುವಂತೆ ಹಾಗೂ ವನ್ಯ ಪ್ರಾಣಿಗಳ ಬಗ್ಗೆ ನಿಗಾ ವಹಿಸುವಂತೆ ಖಡಕ್ ಸೂಚನೆಯನ್ನು ಕೊಟ್ಟಿದ್ರು. ಹೀಗಾಗಿ 25 ಕ್ಯಾಂಪ್ಗಳನ್ನು ಸ್ಥಾಪನೆ ಮಾಡಲಾಗಿದೆ. ಪ್ರತಿ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸೋಲಾರ್ ಶೆಡ್ ಅನ್ನು ನಿರ್ಮಿಸಿ ಕಾಡಿನ ಮಿತ್ರ ಹೆಸರಲ್ಲಿ 25 ಕ್ಯಾಂಪ್ ಇರುತ್ತೆ. ವನ್ಯಜೀವಿಗಳ ಸಮಸ್ಯೆ ತೀವ್ರವಾಗಿರುವ ಹಿಡಿಯಾಲ ವಿಭಾಗದಲ್ಲಿ 25 ಹಾಗೂ ಗುಂಡ್ಲುಪೇಟೆ, ಗೋಪಾಲಸ್ವಾಮಿ ಬೆಟ್ಟ ಮತ್ತು ಕುಂದುಕೆರೆ ವಲಯದಲ್ಲಿ ತಲಾ 2 ಕ್ಯಾಂಪ್ಗಳನ್ನು ತೆರೆಯಲಾಗಿತ್ತು. ಇದರಲ್ಲಿ ಒಬ್ಬ ಅರಣ್ಯ ಇಲಾಖೆಯ ನೌಕರ, ಒಬ್ಬ ನ್ಯಾಚುರಾಲಜಿಸ್ಟ್ ಹಾಗೂ ಗುತ್ತಿಗೆ ಆಧಾರದಲ್ಲಿ 2 ಸ್ಥಳೀಯ ಯುವಕರನ್ನು ನಿಯೋಜಿಸಿ ಆನೆಗಳು ಹೊರಬರುವುದು ತಿಳಿದು ಕೂಡಲೇ ಸ್ಥಳೀಯರಿಗೆ ಎಚ್ಚರಿಕೆಯನ್ನು ಕೊಡೋ ಕೆಲಸ ಆಗುತ್ತೆ ಹಾಗೂ ಆನೆಗಳನ್ನು ಕಾಡಿಗೆ ಹಿಮ್ಮೆಟ್ಟಿಸುವಂತಹ ಕೆಲಸ ಕೂಡ ಆಗುತ್ತೆ. ಉಳಿದ ಸಂದರ್ಭದಲ್ಲಿ ಕಾಡಂಚಿನ ಗ್ರಾಮಗಳಿಗೆ ತೆರಳಿ ಜನರಲ್ಲಿ ವನ್ಯಜೀವಿಗಳ ಚಲನವಲನದ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ಕೂಡ ಇವ್ರು ಮಾಡ್ತಾರೆ ಅಂತ ಅರಣ್ಯ ಇಲಾಖೆಯವರು ಹೇಳ್ತಾ ಇದ್ದಾರೆ. ಈಗ ಹೆಚ್ಚಿನ ದಿನಗಳಲ್ಲಿ ಕಳೆದ 2 ತಿಂಗಳಾಗಿ ಮಾನವ ಪ್ರಾಣಿ ಸಂಘರ್ಷಣೆ ಸ್ವಲ್ಪ ನಮಗೆ ಜನರಲಿ ಈ ವರ್ಷ ಈ ತಿಂಗಳಲ್ಲಿ ಜಾಸ್ತಿ ಇರುತ್ತೆ. ಆ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಘಟನೆಗಳು ಆಗದಂತೆ ನೋಡ್ಕೋಬೇಕಂತ ನಮ್ಮ ಮಾನ್ಯ ಅರಣ್ಯ ಸಚಿವರು ನಿರ್ದೇಶನ ಮೇಲೆ ನಮ್ಮದು 100 ಕಿಲೋಮೀಟರ್ ಬಾರ್ಡರ್ ನಾವು ಗುರುತಿಸಿ ಎಲ್ಲಿ ಜಾಸ್ತಿ ಕಾನ್ಫ್ಲಿಕ್ಟ್ ಏರಿಯಾಸ್ ಸರಗೂರು, HD ಕೋಟೆ, ನಂಜನಗೂಡು ಭಾಗದಲ್ಲಿ ನಾವು ಕಾಡಿನ ಮಿತ್ರ ಅಂತ ಒಂದು ತಂಡವನ್ನು ರಚಿಸಿದ್ದೀವಿ. ಅದು ಪ್ರತಿ ತಂಡಕ್ಕೆ 4 ಜನ ಇರ್ತಾರೆ. 2 ಲೋಕಲಲ್ಲಿ ಇರೋರು, ಒಂದು ಆ್ಯಂಟಿ ಪೋಚಿಂಗ್ ಕ್ಯಾಂಪ್ ವಾಚರ್ ಪ್ಲಸ್ 1 ಪರ್ಮನೆಂಟ್ ಸ್ಟಾಫ್ಸ್ ಇರ್ತಾರೆ. ಅವ್ರಿಗೆ 5-6 ವಿಲೇಜಸ್ ಅಂತ ನಾವು ಅವರಿಗೆ ಹಂಚಿಕೆ ಮಾಡಿದ್ವಿ. ಪ್ರತಿದಿನ ಆ ವಿಲೇಜ್ಗೆ ಹೋಗಬೇಕು.